MDM ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ MDM ಕ್ಯಾಲ್ಕುಲೇಟರ್ನಲ್ಲಿ ರಿಜಿಸ್ಟ್ರು ಮಾಡಿ ಮೊದಲ ಬಾರಿಗೆ ಲಾಗಿನ್ ಆಗ್ತಿರೋ ಅವ್ರಿಗೆ ಈ ವಿಡಿಯೋ. ಬರೀ 2 ಹಂತಗಳನ್ನು ಅನುಸರಿಸಿ ಪ್ರತಿದಿನ ಅಟೆಂಡೆನ್ಸ್ ಹಾಕ್ಕೊಂಡೋದ್ರೂ ಸಾಕು. ಅಂದರೆ ಮಕ್ಕಳ ಹಾಜರಾತಿ ಹಾಕ್ಕೊಂಡೋದ್ರೆ ಸಾಕು, ಸಂಪೂರ್ಣವಾದಂತಹ ರಿಪೋರ್ಟ್ ನಿಮಗೆ ಸಿಗುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ಕ್ರೋಮ್ ಬ್ರೌಸರ್ನ ನೀವು ಓಪನ್ ಮಾಡ್ಕೊಳ್ಳಿ. ಎಲ್ಲರೂ ಮೊಬೈಲ್ ಯೂಸರ್ ಆಗಿಂದ ಮೊಬೈಲಲ್ಲಿ ಯಾವ ರೀತಿ ಬರುತ್ತೆ ಅದರ ವಿಡಿಯೋವನ್ನು ನಾನು ಮಾಡ್ತಿದ್ದೀನಿ. ಮೊದಲು ಗೂಗಲ್ಗೆ ಹೋಗೋಣ. ಆಲ್ರೆಡಿ ನಿಮಗೆ ಡಿಫಾಲ್ಟಾಗೆ ಗೂಗಲ್ ಸರ್ಚ್ ಇಂಜಿನ್ ಈ ಥರ ಇದ್ದೇ ಇರುತ್ತೆ ಕ್ರೋಮ್ ಬ್ರೌಸರಲ್ಲಿ. ಈ ಸರ್ಚ್ ಅಲ್ಲಿ MDM ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಅಂದರೆ ಮೊಬೈಲಲ್ಲಿ ಕೆಳಗಡೆ ಬರುತ್ತೆ ಅದು. ಈ ಮೊದಲನೇ ಲಿಂಕು MDM ಕ್ಯಾಲ್ಕುಲೇಟರ್ ನೋಡಿ, mdmcalculator.com ಅಂತ ಕಾಣ್ತಾ ಇದೆ ಅಲ್ವಾ. ಈ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿ ಲೋಡ್ ಆಗ್ತಾ ಇದೆ. ನೇರವಾಗಿ ಲಾಗಿನ್ ಪೇಜಿಗೆ ಬರುತ್ತೆ. ಇಲ್ಲಿ ನೀವು ಕ್ರಿಯೇಟ್ ಮಾಡಿರುವಂತಹ ಯೂಸರ್ ನೇಮ್ನ ಟೈಪ್ ಮಾಡಿ. ನಾನು ಟೆಸ್ಟ್ ಅಂತ ಕೊಟ್ಟಿದ್ದೀನಿ ಅಷ್ಟೇ, ನಾನು ಕ್ರಿಯೇಟ್ ಮಾಡಿರೋ ಯೂಸರ್ ನೇಮು. ಪಾಸ್ವರ್ಡು ನೀವು ಏನು ಪಾಸ್ವರ್ಡ್ ಕೊಟ್ಟಿರ್ತೀರ ಆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗ್ಡ್ ಇನ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ನೀವೆಲ್ಲ ಡ್ಯಾಶ್ ಬೋರ್ಡ್ ನೋಡ್ತಾ ಇದ್ದೀರಾ. ಇಲ್ಲಿ ಎಲ್ಲ 000 ತೋರಿಸ್ತಾ ಇದೆ. ಇಲ್ಲಿ ಏನೂ ಸಹ ಇಲ್ಲ, ಇದು ಡಾಟಾ 0 ಇದೆ. ಮೊದಲು ನಾನು ಹೇಳಿದಾಗೆ 2 ಹಂತಗಳನ್ನು ಅನುಸರಿಸಬೇಕು. ಒಂದು ಡಿಫಾಲ್ಟ್ ಸೆಟಪ್, ಎರಡನೇದು ಸ್ಟಾಕ್ ಅಂತ ಹೇಳ್ತೀವಿ. ಇನ್ನು ಪ್ರತಿದಿನ ಬರೀ ಅಟೆಂಡೆನ್ಸ್ ಹಾಕೊಂಡು ಹೋದರೆ ಸಾಕು. ಈಗ ನಾವು ಡಿಫಾಲ್ಟ್ ಸೆಟಪ್ಗೆ ಎಲ್ಲಿ ಹೋಗೋದು? ಎಡಭಾಗದಲ್ಲಿ MDM ಅಂತ ಕಾಣ್ತಾ ಇದೆ, ಪಕ್ಕದಲ್ಲಿ 3 ಗೆರೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮೆನು ಅಂತ ನಾವು ಕರಿಬೋದು. ಈ ಕೆಳಭಾಗದಲ್ಲಿ ಡಿಫಾಲ್ಟ್ ಸೆಟಪ್ ಅಂತ ಇದೆ, ಆ ಡಿಫಾಲ್ಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಾಸ್ ವೈಸ್ ಅನ್ನೋಕ್ಕಿಂತ ಶಾಲಾ ವಾರು ಏನು ಮಾಡಿದ್ದೀವಿ, ಡಿಫಾಲ್ಟ್ ಸೆಟಪ್ನ ಮಾಡಿದ್ದೀವಿ. ಎಲ್ಲ ಒಂದೇ ರೀತಿ, ಇದು ಅದು ಅಂತೇನಿಲ್ಲ, ಎಲ್ಲ ಒಂದೇ ರೀತಿ ಇರುತ್ತೆ. ನಾವೇನು ಮಾಡೋಣ, HPS ತಗೋಣ, 1 to 7th. ಇದನ್ನು ಕ್ಲಿಕ್ ಮಾಡಿದ್ರೆ ಮೊದಲು ನೋಡಿ ಅದರ ತಕ್ಕಂತೆ ಕ್ಲಾಸ್ 1 to 7th 1 to 7th ಇಲ್ಲಿ ಬರುತ್ತೆ. ಅಲ್ಲಿ ಕ್ಲಾಸ್ ಸ್ಟ್ರೆಂತ್ ಫ್ರಮ್ ಡೇಟ್ ಎಲ್ಲಿಂದ ಬೇಕು ಅಂತ ಕೇಳ್ತಾ ಇದೆ. ನಾನು 29ನೇ ತಾರೀಕು ಲಾಸ್ಟ್ ಮಂತ್ ಅಂದರೆ ಮೇ 29ನೇ ತಾರೀಕು ನಾನು ತಗೋತೀನಿ. ಈ ತಿಂಗಳು ಜೂನ್ ಆಗಿದ್ದರಿಂದ ಶಾಲಾ ಓಪನ್ ಆಗಿದೆ ಅಂತ ಹೇಳಿ. ಆ ದಿನದಲ್ಲಿ ಎಷ್ಟು ದಾಖಲಾತಿ ಇತ್ತು? ಕ್ಲಾಸ್ ತರಗತಿ 1ಕ್ಕೆ 20 ಇತ್ತು, ತರಗತಿ 2ಕ್ಕೆ 25 ಇತ್ತು, ತರಗತಿ 3ಕ್ಕೆ 21 ಇತ್ತು, ತರಗತಿ 4ಕ್ಕೆ 12 ಇತ್ತು, ತರಗತಿ 5ಕ್ಕೆ 25 ಇತ್ತು, ತರಗತಿ 6ಕ್ಕೆ 18 ಇತ್ತು. ಅದೇ ರೀತಿ ತರಗತಿ 7ಕ್ಕೆ ದಾಖಲಾತಿ 22 ಇತ್ತು. ಇದು ಆ ದಿನದ ದಾಖಲಾತಿ, ಅಟೆಂಡೆನ್ಸ್ ಅಲ್ಲ, ಇದು ಹಾಜರಾತಿ ಅಲ್ಲ, ಇದು ದಾಖಲಾತಿಯನ್ನು ಹಾಕುವಂಥದ್ದು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಕೇಳುತ್ತೆ, ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್, ಯಾವ ದಿನಾಂಕದಿಂದ ಐಟಮ್ ಕ್ವಾಂಟಿಟಿ ಲೆಕ್ಕಾಚಾರವನ್ನು ಹಾಕಬೇಕು ಅಂತ. ಐಟಮ್ ಕ್ವಾಂಟಿಟಿ ಆ್ಯಡ್ ಆಗಿರುತ್ತೆ, ಯಾವ ದಿನದಿಂದ ಲೆಕ್ಕ ಹಾಕಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ನಾನು 29ನೇ ತಾರೀಕಿಂದ ಲೆಕ್ಕ ಹಾಕಬೇಕು, ಮೇ 29ರಿಂದ ಅಂತ ಕೊಟ್ಟಿದ್ದೀನಿ. CG ನೋತೆ ಕಾನ್ಫಿಡೆನ್ಸಿ ಗ್ರ್ಯಾಂಟು ಸಹ ಯಾವ ದಿನಾಂಕದಿಂದ ಲೆಕ್ಕ ಹಾಕಬೇಕು ಅಂತ ಇದು ಕೇಳ್ತಾ ಇದೆ. ನಾನು ಇದನ್ನು ಸೇಮ್ 29 ಅಂತ ನಾನು ಕೊಡ್ತೀನಿ. ಸೇವ್ ಅಂತ ಕೊಡೋದು. ಈಗ ಡಿಫಾಲ್ಟ್ ಸೆಟಪ್ಪು ಕ್ರಿಯೇಟ್ ಆಗಿದೆ ನೋಡಿ, ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಅಂತ ಆಯಿತು. ಓಕೆ ಕೊಡಿ. ಡ್ಯಾಶ್ ಬೋರ್ಡ್ಗೆ ರೀಡೈರೆಕ್ಟ್ ಆಗುತ್ತೆ ನೋಡಿ, ಕ್ರಿಯೇಟ್ ಆಯಿತು. ಸ್ಕೂಲ್ ಗ್ರೂಪ್ 2 ಕ್ರಿಯೇಟ್ ಆಯಿತು. ಕ್ಲಾಸಸ್ 7 1 to 7 ಸೆಲೆಕ್ಟ್ ಮಾಡಿದ್ರಿಂದ ಐಟಮ್ಸು 38 ಐಟಮ್ಸ್ ಕ್ರಿಯೇಟ್ ಆಗಿದೆ. ಫುಡ್ ಮೆನು 6 ಫುಡ್
ಇಲ್ಲಿ ಸಪ್ಲೈಯರ್ ಇಲ್ಲ, ಅಟೆಂಡೆನ್ಸ್ ಕೊಟ್ಟಿಲ್ಲ, ಸ್ಟಾಕ್ ಸಹ ಏನಾಗಿಲ್ಲ, ಇಲ್ಲಿ ಕೊಟ್ಟಿಲ್ಲ. ಮಿಲ್ಕ್ ಮೆನು 4 ಕ್ರಿಯೇಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಅದು. ನೆಕ್ಸ್ಟು ಎರಡನೇ ಹಂತ. ಒಂದೇ ಹಂತ ಮುಗೀತು, ಎರಡನೇ ಹಂತಕ್ಕೆ ಹೋಗೋಣ. ಎರಡನೇ ಹಂತ ಸ್ಟಾಕು, ಇನಿಷಿಯಲ್ ಸ್ಟಾಕು. ನಮ್ಮಲ್ಲಿ ಏನು ಶಾಲೆಯಲ್ಲಿ ಇರುತ್ತೋ ಆ ಸ್ಟಾಕ್ನ ಮೊದಲು ಹಾಕಬೇಕು. ಎಲ್ಲಿ ಹೋಗಿ ಹಾಕೋದು ಅನ್ನೋದನ್ನು ಈಗ ನೋಡೋಣ. ಮೊದಲಿನ ಹಾಗೆ MDM ಮೇಲೆ ಕ್ಲಿಕ್ ಮಾಡಿ, ಈ 3 ಗೆರೆ ಮೇಲೆ. ಮೂರನೇ ಆಪ್ಷನ್ ಸ್ಟಾಕ್ ಅಂತ ತೋರಿಸ್ತಾ ಇದೆ, ಆ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋ ಡಾಟಾ, ಯಾವುದೇ ರೀತಿ ಡಾಟಾ ಇರಲ್ಲ. ಇಲ್ಲಿ ಮೇಲ್ಗಡೆ 2 ಆಪ್ಷನ್ ಕಾಣುತ್ತೆ, ಟ್ರಾನ್ಸಾಕ್ಷನ್ಸ್. ಕ್ಲಿಕ್ ಮಾಡ್ತೀನಿ ನೋಡಿ. ಲೋಡ್ ಆಗ್ತಾ ಇದೆ. ಟ್ರಾನ್ಸಾಕ್ಷನ್ ನೋ ಡಾಟಾ, ಅದು ಸಹ ನೋ ಡಾಟಾ ಅಂತ. ಟ್ರಾನ್ಸಾಕ್ಷನ್ ಆಗಿಲ್ಲ, ಇಲ್ಲಿ ಏನು ಸ್ಟಾಕೇ ಆ್ಯಡ್ ಮಾಡಿಲ್ಲ ನಾವು ಅಲ್ಲಿ. ಅದಕ್ಕೆ ಆ್ಯಡ್ ಸ್ಟಾಕ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವಾಗಲೂ ಆ್ಯಡ್ ಮಾಡಬೇಕಾದ್ರೆ ಕ್ಲಿಕ್ ಮಾಡಿದೆ, ಐಟಮ್ಗಳನ್ನ ಆ್ಯಡ್ ಮಾಡಬೇಕು. ಇಲ್ಲಿ ಟ್ರಾನ್ಸಾಕ್ಷನ್ ಡೇಟ್, ಯಾವ ದಿನಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀರಾ, ಅದ್ರ ಡೇಟ್ ಏನು ಅಂತ ಕೇಳ್ತಾ ಇದೆ. ನೀವು 1ನೇ ತಾರೀಕಿಂದ ಹಾಕಬೇಕು ಅಂದರೆ ಅದರ ಹಿಂದಿನ ದಿನಕ್ಕೆ ಏನು ಮಾಡಿ, ಸ್ಟಾಕ್ನ ಇನಿಷಿಯಲ್ ಸ್ಟಾಕ್ನ ಆ್ಯಡ್ ಮಾಡಿ. ನಾನು ಮಾಡ್ತೀನಿ 29ಕ್ಕೆ ನಾನು ಶಾಲೆ ಓಪನ್, 1ನೇ ತಾರೀಕಿಂದ ನಾವು ಬಿಸಿ ಊಟ ಅಥವಾ 29ನೇ ತಾರೀಕಿಂದ ಬಿಸಿ ಊಟ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಅದರ ಹಿಂದಿನ ದಿನ 28 ಮೇ 28ಕ್ಕೆ ಏನು ಮಾಡೋಣ, ನಾನು ಸ್ಟಾಕ್ನ ಆ್ಯಡ್ ಮಾಡ್ತೇನೆ. ರಿಸೀವ್ ಫ್ರಮ್ ಗೌರ್ಮೆಂಟಿಂದನೇ ಕ್ಯಾಟಗರಿ, ಯಾವ ಕ್ಯಾಟಗರಿಯಲ್ಲಿ ನೀವು ಆ್ಯಡ್ ಮಾಡ್ತೀರಾ ಅಂತ ಕೇಳುತ್ತೆ. SNF ಬರಲ್ಲ ನಮಗೆ. ಮಿಲ್ಕು ಅಥವಾ ಮಿಲ್ಸು, ಮಿಲ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಮಿಲ್ಕಿಗೆ ತಕ್ಕಂತಹ ಐಟಮ್ಸು ತೋರಿಸುತ್ತೆ ಅದು. ಇಲ್ಲ ನಾನು ಮಿಲ್ಸ್ ತೊಗೋತೀನಿ ಅಂದರೆ ಅದರ ತಕ್ಕಂತಹ ಐಟಮ್ಸ್ ಅದು ತೋರಿಸುತ್ತೆ. ಇವಾಗ ಐಟಮ್ಸಲ್ಲಿ ರೈಸ್ ತಗೊಂಡೆ, ರೈಸಲ್ಲಿ 2 ಗ್ರೂಪ್ ತೋರಿಸುತ್ತೆ. ಅದೇ ಆಯಿಲ್ ತೊಗೋತೀನಿ ನಾನು, ಆಯಿಲಲ್ಲಿ ಇದಕ್ಕೆ ಗ್ರೂಪ್ ಇರೋದಿಲ್ಲ. ಅಂದರೆ ಗೋರ್ಮೆಂಟಿಂದ ಇದು ಒಟ್ಟಿಗೆ ಬರುತ್ತೆ, ಸಪ್ರೇಟಾಗಿ ಬರಲ್ಲ ಅಂತ. ನಾನು ಮಾಡ್ತೀನಿ ರೈಸೇ ತೊಗೋತೀನಿ. 1 to 5ಗೆ kg, ಇಲ್ಲಿ ಪ್ರತಿಯೊಂದೂ ಸಹ ನೀವು kgಯಲ್ಲಿ ಹಾಕಬೇಕು. ಒಂದು 100 kg ಹಾಕ್ತೆ, ಸೇವ್ ಮಾಡಿದೆ. ಈಗ ಕೇಳ್ತೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಓಪನ್ ದಿಸ್ ಐಟಮ್? ಎಸ್. ಇಲ್ಲಿ ಹೇಳ್ತಾನೆ ಎಂಟರ್ ಪಾಸ್ಕೋಡ್. ಪ್ರತಿ ಸಲ ಏನು ಮಾಡುತ್ತೆ ಇದು, ಪಾಸ್ಕೋಡನ್ನು ಕೇಳುತ್ತೆ. ನಾನು 4 ಡಿಜಿಟ್ ನೀವು ಕೊಟ್ಟಿರ್ತೀರ ರಿಜಿಸ್ಟ್ರೇಷನಲ್ಲಿ, ಅದನ್ನು ಕೊಟ್ಟು ವೆರಿಫೈ ಮಾಡಿದ್ರೆ ಇಲ್ಲಿ ಗಮನಿಸ್ಬೋದು ಸ್ಟಾಕ್ ಆ್ಯಡೆಡ್, ಟ್ರಾನ್ಸಾಕ್ಷನ್ ಆಗಿದೆ. 28/5/2025ಕ್ಕೆ ಗೌರ್ಮೆಂಟಿಂದ ರಿಸೀವ್ ಮಾಡ್ಕೊಂಡಿದ್ದೀನಿ. ಮಿಲ್ಸು, ಓಕೆ, ರೈಸು 1 ರಿಂದ 5 ಗ್ರೂಪ್ಗೆ 100 kgಯನ್ನು ನಾನು ಆ್ಯಡ್ ಮಾಡಿದ್ದೀನಿ. ಅದೇ ರೀತಿ ಮೇಲಕ್ಕೆ ಬಂದರೆ ಆ್ಯಡ್ ಸ್ಟಾಕ್ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು 1 ರಿಂದ 5ಕ್ಕೆ ನಾನು ಒಂದು ಗ್ರೂಪ್ಗೆ ಆ್ಯಡ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಗ್ರೂಪ್ಗೆ ಆ್ಯಡ್ ಮಾಡೋಣ. ಡೇಟ್ ಸೆಲೆಕ್ಟ್ ಮಾಡಿ 28ನೇ ಸೆಲೆಕ್ಟ್, ರಿಸೀವ್ ಫ್ರಮ್ ಗೌರ್ಮೆಂಟ್ ಇರಲಿ. ಕ್ಯಾಟಗರಿ ಮಿಲ್ಸ್ ತೊಗೋಣ. ರೈಸ್ 1 to 5 ಇತ್ತಲ್ಲ, 6 to 7ಕ್ಕೆ ಆ್ಯಡ್ ಮಾಡೋಣ. ಒಂದು 50 kg, ಸೇವ್. ಪ್ರತಿ ಸಲ ಕೇಳುತ್ತೆ, ಪಾಸ್ಕೋಡ್ ಎಂಟ್ರಿ ಮಾಡಿ ವೆರಿಫೈ ಮಾಡಿ. ಈ ಆಪ್ಷನ್ನ ನಾವು ತೆಗಿಬೋದು. ಪ್ರೊಫೈಲಲ್ಲಿ ಈ ಪಾಸ್ಕೋಡು ಪ್ರತಿ ಸಲ ಕೇಳೋದನ್ನು ನಾವು ಡಿಸೇಬಲ್ ಮಾಡ್ಬೋದು ಅಲ್ಲಿ. ಈ ರೀತಿ ನೀವು ಪ್ರತಿಯೊಂದು ಸ್ಟಾಕ್ನ, ಇನಿಷಿಯಲ್ ಸ್ಟಾಕ್ನ ಆ್ಯಡ್ ಮಾಡುವಂಥದ್ದು. 2 ಸ್ಟೆಪ್ ಇಲ್ಲಿ ಮುಗೀತು, ಇನ್ನೇನು ಕೆಲಸ ಇಲ್ಲ. ಇನ್ನು ಡೈರೆಕ್ಟಾಗಿ ಪ್ರತಿದಿನ ನೀವು ಅಟೆಂಡೆನ್ಸ್ ಹಾಕ್ಕೊಂಡು ಹೋಗೋದು. ಹೇಗೆ ಅಟೆಂಡೆನ್ಸ್ ಹಾಕೋದು ಅನ್ನೋದನ್ನು ಒಂದು ಸಲ ತೋರಿಸ್ಬಿಡ್ತೀನಿ. MDM ಮೇಲೆ ಕ್ಲಿಕ್ ಮಾಡಿ, 2ನೇದು ಅಟೆಂಡೆನ್ಸ್ ಅಂತ ತೋರಿಸ್ತಾ ಇಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್, ಯಾವಾಗಲೂ ಪ್ರತಿ ಸಲ ಡೇಟ್. ಆ್ಯಡ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಅಟೆಂಡೆನ್ಸ್ ಡೇಟ್, ಯಾವ ದಿನಕ್ಕೆ ನೀವು ಅಟೆಂಡೆನ್ಸ್. ನಾನು 29ನೇ ತಾರೀಕಿಗೆ ಆಗ್ತಾಯಿದ್ದೀನಿ ಅಟೆಂಡೆನ್ಸ್. ಅಲ್ಲಿಂದ ನಾನು ಬಿಸಿ ಊಟ ಕೊಡ್ತಾಯಿದ್ದೀನಿ. 29 ನಾನು ಸೆಲೆಕ್ಟ್ ಮಾಡಿದೆ. ಕ್ಲಾಸ್ 1 0 ಬಂದಿಲ್ಲ, ಕ್ಲಾಸ್
2 ಅಂದರೆ ಅಡ್ಮಿಷನ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಕ್ಲಾಸ್ 2 2, ಕ್ಲಾಸ್ 3 ಒಂದು 10 ದಿನ ಬಂದರು. ಎಷ್ಟು ಬಂದಿರ್ತಾರೆ ಅಟೆಂಡೆನ್ಸು? ಕ್ಲಾಸ್ 12ಕ್ಕೆ 10 ಬಂದರು, 25ಕ್ಕೆ 5 ಬಂದಿದ್ದಾರೆ, ಕ್ಲಾಸ್ 6ಗೆ 8, ಕ್ಲಾಸ್ 7ಗೆ ಒಂದು 16 ಹುಡುಗರು. ಇಷ್ಟು ಹುಡುಗರು ಬಂದಿದ್ದಾರೆ. ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ, ಗ್ರೂಪ್ ವೈಸ್ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗೋಯ್ತು. ಕ್ಲಾಸ್ 1 to 5ಗೆ 25 ಹುಡುಗರು ಬಂದಿದ್ದಾರೆ, 6 to 7ಗೆ 24. ಇವತ್ತು SNF ಎಗ್ ಚಿಕ್ಕಿ ಬನಾನ ಕೊಡ್ತಾಯಿದ್ದಾರೆ. ಯಾವುದರಿಂದ ಕೊಡ್ತಾಯಿದ್ದಾರೆ? APF ಕಡೆಯಿಂದ ಕೊಡ್ತಾಯಿದ್ದಾರೋ ಗೋರ್ಮೆಂಟ್ ಮೊದಲು APF ಅಂತಲೇ ಕೊಡ್ತಾಯಿದ್ದಾರೆ ಅವತ್ತು ಅಂತ ಇಟ್ಕೊಳ್ಳೋಣ ನಾವು. ಎಗ್ ಎಷ್ಟು ತಿಂದರು? 25 ಜನರಲ್ಲಿ ಎಗ್ ಎಷ್ಟು ತಿಂತಾರೆ? 25 ಜನದಲ್ಲಿ ಎಗ್ಗು 20 ತಿಂತಾರೆ. ಚಿಕ್ಕಿ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳೋಣ. ಬನಾನ 5 ಜನ ತಿಂದರು. ಅದೇ ರೀತಿ 24 ಜನದಲ್ಲಿ 15 ಜನ ಏನು ಮಾಡಿದ್ದಾರೆ? ಎಗ್ ತಿಂದಿದ್ದಾರೆ ಅಲ್ಲಿ. ಇನ್ನು 9 ಜನ ಬನಾನ ತಿಂದಿದ್ದಾರೆ ಅಂತ ನಾವು ಕೊಡ್ಕೊಳ್ಳೋಣ ಅಲ್ಲಿ. ನೆಕ್ಸ್ಟ್ ಕೇಳುತ್ತೆ, ನೀವು ಹಾಲು ಕೊಟ್ರಾ ಇಲ್ವಾ? ಅದರಲ್ಲೂ ಇದನ್ನು ಆಫ್ ಮಾಡಿಕೊಂಡ್ರೆ ಅದು ಕ್ಯಾಲ್ಕುಲೇಟ್ ಮಾಡಲ್ಲ, ಹೊರಟೋಗ್ಬಿಡುತ್ತೆ. ಜಸ್ಟ್ ಆನ್ ಆ್ಯಂಡ್ ಆಫ್ ಅಷ್ಟೆ. ಆಫ್ ನೋಡಿ ಹೊರಟೋಯ್ತು. 60 ಕೊಟ್ಟಿಲ್ಲ ಅಂತೇಳಿ ಆಫ್ ಅಂದರೆ. ಇದು ಅಷ್ಟೇ, SNF ಕೊಟ್ಟಿಲ್ಲ ಅಂದರೆ ಆಫ್ ಮಾಡ್ಕೊಳ್ಳಿ. ಆನ್ ಮಾಡಿದ್ರೆ ಮತ್ತೆ ಬರುತ್ತೆ. ಆಫ್ ಅಂದರೆ ಅದು ಕ್ಯಾಲ್ಕುಲೇಟ್ ಆಗೋಲ್ಲ, ಅದು APF ಹೊರಟೋಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಲ್ಕ್ ಕೊಟ್ಟಿದ್ದೀನಿ ಅವತ್ತು, ಆನಲ್ಲೇ ಇರಲಿ. ಏನು ಕೊಟ್ಟಿದ್ದೀರಾ? ಮಿಲ್ಕ್ ಕೊಟ್ಟಿದ್ದೀರಾ ಅಥವಾ ಮಿಲ್ಕ್ ಜೊತೆ ರಾಗಿ ಮಾಲ್ಟ್ ಕೊಟ್ಟಿದ್ದೀರಾ? ಮಿಲ್ಕ್ ಅಂದರೆ ಮಿಲ್ಕ್ ಸೆಲೆಕ್ಟ್, ರಾಗಿ ಮಾಲ್ಟ್ ಅಂದರೆ ರಾಗಿ ಮಾಲ್ಟ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಮಿಲ್ಕೆ ಕೊಟ್ಟೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಮೀಲ್ಸಲ್ಲಿ ಏನು ಕೊಟ್ಟಿದ್ದೀರಾ? ಅವತ್ತು ರೈಸ್ ಸಾಂಬಾರು ಮಾಡಿದ್ದೀರಾ, ಪಲಾವ್ ಮಾಡಿದೆ, ಉಪ್ಪಿಟ್ಟು, ರೈಸ್ ಸಾಂಬಾರು ಮಾಡಿದ್ದು ಅಲ್ಲಿ. 6, 7ಕ್ಕೆ ರೈಸ್ ಸಾಂಬಾರು ಮಾಡಿದ್ದು ಅಲ್ಲಿ. ನೋಡಿ, ರೈಸ್ ಸಾಂಬಾರು ಅಂದರೆ ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ, ಗೋಧಿ ಒಂದು ಲೆಕ್ಕಾಚಾರ ಮಾಡಲ್ಲ ಅದು. ಪಲಾವಲ್ಲಿ ಗೋಧಿ ಲೆಕ್ಕಾಚಾರ ಮಾಡಲ್ಲ, ಮತ್ತು ಬೇಳೆಯನ್ನು ಲೆಕ್ಕಾಚಾರ ಮಾಡೋಣ. ಉಪ್ಪಿಟ್ಟಲ್ಲಿ ಅಕ್ಕಿ ಲೆಕ್ಕಾಚಾರ ಮಾಡಲ್ಲ ಅದು, ಮತ್ತು ಬೇಳೆಯನ್ನು ಲೆಕ್ಕಾಚಾರ ಮಾಡಲ್ಲ. ಇನ್ನೆಲ್ಲನೂ ಲೆಕ್ಕಾಚಾರ ಮಾಡುತ್ತೆ. ಅದರ ಪ್ರಕಾರ ನಾವು ಮಾಡಿರುವಂಥದ್ದು ಇದು ಐಟಮ್ಸು. ರೈಸ್ ಆ್ಯಂಡ್ ಸಾಂಬಾರು ಅಂತ ಕೊಡೋಣ. ನೆಕ್ಸ್ಟ್ ಏನು ಮಾಡಿ? ಸಬ್ಮಿಟ್ ಅಂತ ಕೊಡಿ. ಪರಿಸರ ಕೇಳುತ್ತೆ, ಪಾಸ್ಕೋಡ್ ಎಂಟ್ರಿ ಮಾಡಿ, ವೆರಿಫೈ ಮಾಡಿ. ಅಟೆಂಡೆನ್ಸ್ ಏನಾಯಿತು? ಸೇವ್ ಆಯಿತು. ಇಲ್ಲಿ ನೋಡ್ಬೋದು, ಟೋಟಲ್ ಸ್ಟ್ರೆಂತ್ 49 ಇತ್ತು. ಮೀಲ್ಸ್ ತಿಂದವರು 49, ಡ್ರಿಂಕ್ ಅನ್ನೋದು SNF 49 ಇದೆ. ಕಂಪ್ಲೀಟ್ ತೋರಿಸುತ್ತೆ ಅದು. ಪ್ರತಿ ಸಲ ಇವಾಗ ನಾನು ಡ್ಯಾಶ್ ಬೋರ್ಡ್ಗೆ ಹೋಗಿ ತೋರಿಸ್ತೀನಿ. ಇನ್ನೇನು ಕೆಲಸ ಇಲ್ಲ. ಲಾಗಿನ್ ಆಗ್ತೀರಾ, 2 ಮಾಡಿದ್ದೀರಾ, ಡಿಫಾಲ್ಟ್ ಸೆಟಪ್ ಮಾಡಿದ್ದೀರಾ, ಇನ್ನೊಂದು ಸ್ಟಾಕ್ ಆ್ಯಡ್ ಮಾಡಿದ್ದೀರಾ, ಮುಗೀತು. ಈ ಥರ ಎಂಟ್ರಿ ಆಗ್ತೀರಾ. ಎಂಟ್ರಿ ಆದಮೇಲೆ ಏನು ಮಾಡ್ತೀರಾ? ಡೈರೆಕ್ಟಾಗಿ MDM ಪಕ್ಕದ 3 ಕ್ಲಿಕ್ ಮಾಡಿ ಅಟೆಂಡೆನ್ಸ್ಗೆ ಹೋಗಿ, ಅಲ್ಲಿ ಆ್ಯಡ್ ಅಟೆಂಡೆನ್ಸ್ಗೆ ಹೋಗಿ ಸುಲಭವಾಗಿ ಡೇಟ್ 29 ಆಯಿತು. ನಾನೇನು ಮಾಡ್ತೀನಿ? 30 ಸೆಲೆಕ್ಟ್ ಮಾಡಿಕೊಂಡೆ. 30ನೇ ತಾರೀಕು. ಇಲ್ಲಿ ಎಷ್ಟು ಹುಡುಗರು ಬಂದಿದ್ದಾರೆ ಅಷ್ಟು ಹುಡುಗರದು ಸ್ಟ್ರೆಂತ್ ಹಾಕಿ ಅಲ್ಲಿ ಅವತ್ತೇನಾದ್ರೂ SNF ಅಲ್ಲಿ ಕೊಟ್ಟರೆ ಗೌರ್ಮೆಂಟಿಂದ ಕೊಡ್ತಾಯಿದ್ರು. ಇಲ್ಲಿ ತೋರಿಸುತ್ತೆ 1 to 5ಗೆ 89 ಅಂತ. 80, ಇದು 9 ಜನ ತಿಂದರು ಅಂತ ನಾನು ತೊಗೊಂಡಿದ್ದೀನಿ. 23ರಲ್ಲಿ 20 ಜನ ಎಗ್ಗು, ಬನಾನ 3 ಜನ ಅಂತ ತೊಗೊಂಡಿದ್ದೀನಿ. ಇಲ್ಲ, ಇವತ್ತೇನು ಮಾಡಿದೆ? ರಾಗಿ ಮಾಡಿಕೊಟ್ವು ಎಲ್ಲರಿಗೂ. ಇವತ್ತು ಪಲಾವ್ ಮಾಡಿಸಿದ್ವು, ಪಲಾವ್ ತೊಗೋಣ. ಜಸ್ಟ್ ಸಬ್ಮಿಟ್ ಮಾಡಿ. ಎಸ್ ಕೇಳುತ್ತೆ, ಎಸ್ ಕೊಡಿ, ಪಾಸ್ಕೋಡ್ ಎಂಟ್ರಿ ಮಾಡಿ, ವೆರಿಫೈ ಮಾಡಿ, ಮುಗೀತು. ಇಷ್ಟೇ. ನೀವು ಬನ್ನಿ, ಎಂಟ್ರಿ ಮಾಡಿ, ಕ್ಲೋಸ್. ಇನ್ನೇನಿಲ್ಲ, 1 ನಿಮಿಷದ ಕೆಲಸ ಇದು. ಪ್ರತಿದಿನ ಎಂಟ್ರಿ ಮಾಡುವಂಥದ್ದು. ಅಲ್ಲಿ ಇಷ್ಟು ಮಾಡಿ ಪ್ರತಿದಿನ ಸಾಕು. ಏನಾಗುತ್ತೆ ನಿಮಗೆ? ರಿಪೋರ್ಟ್ ಜನರೇಟ್ ಆಗುತ್ತೆ. ರಿಪೋರ್ಟ್ ಎಲ್ಲಿ ಜನರೇಟ್ ಆಗುತ್ತೆ ಅಂದರೆ NDMಗೆ ಹೋಗಿ ಕೆಳಗಡೆ ರಿಪೋರ್ಟ್ಸ್ ಅಂತ ಇದೆಯಲ್ಲ, ಇಲ್ಲಿ ತುಂಬ ರಿಪೋರ್ಟ್ಸ್ ಇದೆ. ಸ್ಟಾಕ್ ರಿಪೋರ್ಟ್, CG ರಿಪೋರ್ಟ್, SNF CG, ಅಲ್ಲಿ APF ಮತ್ತು ಗೌರ್ಮೆಂಟ್ದು ಅಟೆಂಡೆನ್ಸ್ ರಿಪೋರ್ಟ್ ಇದೆ, UC ರಿಪೋರ್ಟ್ ಸಿಗುತ್ತೆ ನಿಮಗೆ. ಒಂದು ಮಾತ್ರ ನಾನು ತೋರಿಸ್ತೀನಿ. ಸ್ಟಾಕ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಡೈಲಿ ರಿಪೋರ್ಟ್ ಮಿಲ್ಸ್ ಆ್ಯಂಡ್ ಮಿಲ್ಕ್ ಅದ್ರ ಮೇಲೆ ಹೋಗೋಣ. ಕ್ಲಿಕ್ ಮಾಡಿ
ಡಿಫಾಲ್ಟಾಗಿ ಯಾವ ಮಂತ್ ಇರುತ್ತೋ, ಅಂದರೆ ಇದು ಜೂನ್ ತಿಂಗಳು, ಜೂನ್ದು ಡೇಟ್ ತೋರಿಸ್ತಾ ಇರುತ್ತೆ. ನನಗೇನು ಬೇಕು, ಮೇದು ಬೇಕು. ಇಲ್ಲಿ ಕ್ಲಿಕ್ ಮಾಡಿ ಮೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಬೈಲ್ ಒಂಚೂರು ವೇರಿಯೇಷನ್ ಇರುತ್ತೆ, ಓಕೆ ಕೊಡಿ. ರಿಪೋರ್ಟು ಲೋಡ್ ಆಗ್ತಾ ಇದೆ. ಗಮನಿಸಿ, ರಿಪೋರ್ಟ್ ಏನಾಯಿತು, ಲೋಡ್ ಆಯಿತು. 29/30ನೇ ತಾರೀಕು ನೋಡ್ಬೋದು. ಮಿಲ್ಕ್ ಬೆನಿಫಿಷಿಯರಿ ಓಪನಿಂಗ್ ಬ್ಯಾಲೆನ್ಸ್ ತೋರಿಸುತ್ತೆ. ನಾನು ಬರೀ 2 ರೈಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಏನೇ ಆ್ಯಡ್ ಮಾಡಿ ನೋಡಿ, 100 ಮತ್ತು ಇಲ್ಲಿ ನೋಡ್ಬೋದು, ರೈಸು 100 ಮತ್ತು 50. ರಾಗಿ ಇನ್ನೇನು ಎಂಟ್ರಿ ಮಾಡಿಲ್ಲ ನಾವು. ಈ ಕಡೆ ಬಂದರೆ ಕನ್ಸಂಪ್ಷನ್, ಒಂದು ಹುಡುಗರಿಗೆ ಎಷ್ಟೆಷ್ಟು ಅಂತ ಆಟೋಮೆಟಿಕ್ಕಾಗಿ ಅದೇ ಕ್ಯಾಲ್ಕುಲೇಟಾಗಿ. ರಾಗಿ ಮೊದಲನೇ ದಿನ ನಾವು ರಾಗಿ ಮಾಡಿ ಕೊಟ್ಟಿಲ್ಲ, 0 ತೋರಿಸುತ್ತೆ. 2ನೇ ದಿನ ಕೊಟ್ಟಿದ್ದೀವಿ. ಮಿಲ್ಕ್ ನೋಡಿ, ಮೊದಲನೇ ದಿನ ಮಿಲ್ಕ್ ಪೌಡರ್, 2ನೇ ದಿನ ಮಿಲ್ಕ್, ಯಾಕೆ ರಾಗಿ ಮಾಲ್ಟ್ಗೆ ಮಿಲ್ಕ್ ಪೌಡರ್ ಬೇಕೇ ಬೇಕು ಅಲ್ಲಿ. ಅದೇ ರೀತಿ ಆಯಿಲು ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ ಆಟೋಮೆಟಿಕ್ಕಾಗಿ. ದಾಲ್ 2ನೇ ದಿನ ಪಲಾವ್ ಕೊಟ್ಟಿರೋದ್ರಿಂದ ದಾಲ್ ತೊಗೊಂಡಿಲ್ಲ, ಅದು ವೀಟ್ 2ನೇ ದಿನವೂ ತೊಗೊಂಡಿಲ್ಲ. ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸು ಮತ್ತು ಟೋಟಲ್ ರಿಪೋರ್ಟ್ ನಿಮ್ಗೆ ಏನಾಗುತ್ತೆ, ಇಲ್ಲಿ ಟೋಟಲ್ ಸಹ ಸಿಗುತ್ತೆ ನಿಮಗೆ ಆ ತಿಂಗಳದ್ದು. ಮೇಲ್ಭಾಗದಲ್ಲಿ ಡೌನ್ಲೋಡ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ರಿಪೋರ್ಟ್ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಇದನ್ನು ಬೇಕಾದ್ರೆ ನೀವು ಪ್ರಿಂಟೌಟ್ ಇಟ್ಕೋಬೋದು ಇಲ್ಲಿ. ಇದು ನೀವು ಮಾಡುವಂತಹ ಸುಲಭವಾದಂತಹ ಕೆಲಸ. ಇನ್ನೂ ಏನಾದರೂ ಡೌಟ್ ಇದ್ದರೆ, ಇನ್ನು ಹೆಚ್ಚಿನ ವಿಡಿಯೋಗೆ ಅಥವಾ ವಿಡಿಯೋ ನೋಡಬೇಕು ಅಂತ ಆದರೆ MDM ಪಕ್ಕದ ಮೇಲೆ 3 ಕ್ಲಿಕ್ ಮಾಡಿ, ಟ್ಯುಟೋರಿಯಲ್ಸ್ ಅಂತ ಇದೆ, ಆ ಟ್ಯುಟೋರಿಯಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋಸ್ ಲಿಂಕು ಇರುತ್ತೆ. ಆ ವಿಡಿಯೋಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋವನ್ನು ವೀಕ್ಷಿಸ್ಬೋದು. ಧನ್ಯವಾದಗಳು.